ಎಲ್ಲರಿಗೂ ನಮಸ್ಕಾರ. ರಾಮನಗರ ಜಿಲ್ಲೆಯ ಎಲ್ಲ ಮಡಿವಾಳ ಶಿವಶರಣ ಬಂಧುಗಳಿಗೆ ನಿಮ್ಮ ಮನೆ ಮಗ ಶಿವಕುಮಾರ್ ಹೆಚ್ ಮಾಡುವ ನಮಸ್ಕಾರಗಳು. ಬಂಧುಗಳೇ, ದಿನಾಂಕ 27ರಂದು ಮಾಗಡಿಯಲ್ಲಿ ನಡೆದಂತಹ ಪ್ರತಿಭಾ ಪುರಸ್ಕಾರ, ಮಡಿವಾಳ ಮಾಚಿದೇವರ ಜಯಂತಿ ಹಾಗೂ ಪರಮ ಶ್ರೀ 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 ಬಸವ ಮಾಚಿದೇವ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದಂತಹ ಈ ಒಂದು ಮಾಗಡಿ ಕಾರ್ಯಕ್ರಮದಲ್ಲಿ ಮನೆಯ ಮಾಚಿದೇವ ಕಾರ್ಯಕ್ರಮಕ್ಕೆ ಜಿಲ್ಲೆಯಾದ್ಯಂತ ಎಲ್ಲ ಬಂಧುಗಳಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಿಕೊಟ್ಟಿರುವಂಥ ನಿಮಗೆ ನಾನು ಪ್ರಣಾಮಗಳನ್ನು ಹೃದಯಪೂರ್ವಕವಾಗಿ ಸಲ್ಲಿಸ್ತಾ ಇದ್ದೀನಿ. ಬಂಧುಗಳೇ, ಭಾಳ ಖುಷಿಯಾಗ್ತು. ಎಲ್ಲರೂ ಕೂಡ ನಿಮ್ಮ ಮನೆ ಕಾರ್ಯಕ್ರಮ, ನಿಮ್ಮ ಮನೆ ಹಬ್ಬದ ಸಡಗರದ ರೀತಿಯಲ್ಲಿ ನೀವೆಲ್ಲರೂ ಕೂಡ ಆಚರಿಸಿದ್ರಿ, ಎಲ್ಲರೂ ಕೂಡ ಬಂದಿದ್ರಿ. ಧನ್ಯೋಸ್ಮಿ. ನಿಜವಾಗ್ಲೂ ನಾನು ಧನ್ಯನಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮೇಲಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಂತಹ ನಮ್ಮ ಪರಮ ಪೂಜ್ಯ ಗುರುಗಳಾದಂಥ ಬಸವ ಮಾಚಿದೇವ ಮಹಾಸ್ವಾಮಿಗಳು, ಅವರ ಆಶೀರ್ವಾದದೊಂದಿಗೆ ತುಂಬ ಚೆನ್ನಾಗಿ ನಡೀತು. ನಮ್ಮ ರಂಗನಾಥ ಸ್ವಾಮೀಜಿ ಗುರುಗಳು ಕೂಡ ಆಗಮಿಸಿ ಆಶೀರ್ವದಿಸಿದರು. ಮುಖ್ಯಮಂತ್ರಿಗಳ ಗೌರವ ವೈದ್ಯಕೀಯ ಸಲಹೆಗಾರರಾದ ಡಾಕ್ಟರ್ ರವಿಕುಮಾರ್ ಸರ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಮಡಿವಾಳರ ಕೀರ್ತಿಯನ್ನು ಸಾಧನೆಯನ್ನು ತೋರಿಸಿದಂತಹ ನಮ್ಮ ಹಾಸನ ರಘು ಸರ್ ಅವ್ರಿಗೂ ಕೂಡ ಪದ್ಮಶ್ರೀ ಪುರಸ್ಕೃತರು, ಇವರಿಗೆ ನನ್ನ ಹೃದಯಪೂರ್ವಕವಾದಂತಹ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬಂಧುಗಳೇ, ನಮ್ಮ ಸಮುದಾಯದ ಮುಖಂಡರಾದಂತಹ ಜಿ ಡಿ ಗೋಪಾಲ್ ಸರ್ ಅವರು ಮತ್ತು ನಮ್ಮ ಕನಕಪುರ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಂತಹ ಭೈರಪ್ಪ ಅವ್ರಿಗೂ ಕೂಡ, ಮತ್ತು ಮಹಿಳಾ ಮುಖಂಡರಾದಂತಹ ನಮ್ಮ ಮಯೂರಿ ಅಕ್ಕ ಅವ್ರಿಗೂ ಕೂಡ, ಜೊತೆಗೆ ನಮ್ಮ ತಾಲೂಕಿನ ಪುರಸಭೆ ಕೌನ್ಸಿಲರ್ ಆದಂತಹ ನಾಗರತ್ನಮ್ಮ ಅವ್ರಿಗೂ ಕೂಡ ನಾನು ಈ ಒಂದು ಸುಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಡಿವಾಳರಲ್ಲಿ ಹಲವಾರು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಯಡಿಯೂರು ಮೂಡಲಗಿರಿ ಅವರಿಗೂ ಮತ್ತು ಸಾಹಿತಿಗಳಾದಂಥ ಚೌಡಯ್ಯನವರಿಗೂ ಹಾಗೂ ಇನ್ನೂ ಹಲವಾರು ಎಲ್ಲ ಗಣ್ಯರಿಗೂ ಬಂಧುಗಳಿಗೂ ನಾನು ಇವತ್ತಿನ ದಿವಸ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಾನೊಬ್ಬ ಏಕಾಂಗಿಯಾಗಿ ಓಡಾಡ್ತಿದ್ದೀನಿ ಅಂತ ಭಾವನೆ ನನ್ನಲ್ಲಿತ್ತು. ಆದರೆ ಆ ಭಾವನೆ ಸುಳ್ಳು ಅಂತ ಹೇಳಿ ನಮ್ಮ ಸಮುದಾಯದವರು ನಿರೂಪಿಸಿದ್ದೀರಾ. ಕಾರ್ಯಕ್ರಮದಲ್ಲಿ ಸಾಗರ ರೂಪದಲ್ಲಿ ಜನಗಳು ಬಂಧುಗಳೆಲ್ಲ ಆಗಮಿಸಿದ್ರಿ. ಮೇಲಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಮಡಿವಾಳ ಶಿವಶರಣಗೆ ಧನ್ಯೋಸ್ಮಿ ಧನ್ಯೋಸ್ಮಿ ಧನ್ಯೋಸ್ಮಿಯನ್ನು ಹೇಳ್ತಾ, ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ಆಗಲಿದ್ದಕ್ಕೆ ನಮ್ಮ ಚನ್ನಪಟ್ಟಣ ತಾಲೂಕಿನ, ಹಾರೋಳಿ ತಾಲೂಕಿನ, ಕನಕಪುರ ತಾಲೂಕಿನ, ರಾಮನಗರ, ಮಾಗಡಿ ಇಷ್ಟು 5 ತಾಲೂಕಿನಿಂದ ಎಲ್ಲ ಬಂಧುಗಳು ಸಾಕಷ್ಟು ಸಹಕರಿಸಿ ಶ್ರದ್ಧಾಭಕ್ತಿನ ಕೆಲಸ ಮಾಡಿದ್ರಿ. ನಮ್ಮ ಚನ್ನಪಟ್ಟಣದಲ್ಲಿ ನಮ್ಮ ಮುಖಂಡರಾದಂತಹ ಅನಿಲಣ್ಣ ಅವರು, ಪ್ರದೀಪಣ್ಣ ಅವರು ಕೂಡ ಭಾಳ ಹೆಚ್ಚಿನ ಒತ್ತು ನೀಡಿ ಮಾರ್ಗದರ್ಶನ ನೀಡಿ ಅವರು ಕಾರ್ಯಕ್ರಮವನ್ನು ಯಶಸ್ವಿಯಾಗೋದಕ್ಕೆ ನಾನು ಕಾರಣ ಅಲ್ಲ, ನಮ್ಮ ಸಮುದಾಯದ ನನ್ನ ಪ್ರೀತಿ ಪಾತ್ರರು ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಸ್ವಾಮೀಜಿಗಳು ಬರ್ತಾ ಇದ್ದಂಗೆ ನಮ್ಮ ಅವ್ರಿಗೆ ನಡುಮುಡಿ ಹಾಕ್ಕೊಂಡು ಕಳಸ ಹಿಡ್ಕೊಂಡು ಪಂಜಿನ ಸೇವೆ ಮಾಡ್ತಾ ಕರ್ಕೊಳ್ಬೇಕು ಅಂತೇಳಿ ನಮ್ಮ ಸಂತೆಮಗೇನಹಳ್ಳಿ ಸಂಘದ ಮುಖಂಡರಾದಂಥ ನಮ್ಮ ತಾಯಕ್ಕ ಅವರು, ಪಾಪಣ್ಣವರು ಮತ್ತು ಶಿವರಾಜ್ ಅವರು, ಇವರೆಲ್ಲ ಕೈ ಜೋಡಿಸಿ ಭಾಳ ಅದ್ಭುತವಾಗಿ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಅದೇ ರೀತಿ ಹೊಂಗನೂರು ಗ್ರಾಮದ ಮುಖಂಡರಾದಂತಹ ನಮ್ಮ ನಾಗರಾಜಣ್ಣ ಅವರು, ರಾಜೇಶ್ ಅವರು, ಮಹೇಶ್ ಅವರು ಕೂಡ ಆಗಮಿಸಿ ಅತ್ಯುತ್ತಮ ಯಶಸ್ಸಿಗೆ ಪಾತ್ರರಾದರು. ಹಾಗೂ ನಮ್ಮ ತೇಜಸ್ ಅವರು, ದೇವರಾಜಣ್ಣ ಅವರು, ಮತ್ತು ನಮ್ಮ ಪುಟ್ಟಸ್ವಾಮಿ ಅಣ್ಣ ಅವರು, ಮತ್ತು ವಡ್ರಳ್ಳಿ ರಾಜೇಶ್ ಅಣ್ಣ ಅವರು, ಎಲ್ಲರೂ ಕೂಡ ನನ್ನ ಕಾರ್ಯಕ್ರಮ ಅಲ್ಲ, ಸಮುದಾಯದ ಕಾರ್ಯಕ್ರಮ ಅಲ್ಲ, ನಾನೇ ಮಾಡ್ತಿರೋಂಥ ಕಾರ್ಯಕ್ರಮ ಒಂದು ಅಭಿಮಾನ ಇಟ್ಕೊಂಡು ಎಲ್ಲರೂ ಕೂಡ ಉತ್ಸುಕತೆಯಿಂದ ಆಗಮಿಸಿದ್ರಿ. ಅವ್ರಿಗೆ ನಿಜವಾಗ್ಲೂ ಕೂಡ ಚನ್ನಪಟ್ಟಣ ತಾಲೂಕು ಮಡಿವಾಳ ಸಮುದಾಯಕ್ಕೆ ಧನ್ಯವಾದಗಳನ್ನು, ಧನ್ಯೋಸ್ಮಿಯನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹಾರೋಳಿ ತಾಲೂಕಿನ ಮುಖಂಡರಾದಂತಹ ನಮ್ಮ KG ರವಿ ಅಣ್ಣವರು, ಅವರು ಕೂಡ ಯಾವಾಗ ನಾವು ಸ್ವಾಮೀಜಿಗಳನ್ನ ನಾವು ಬರಮಾಡ್ಕೊಂಡ್ವಿ, ಆಯಾ ತಾಲೂಕುಗಳಿಗೆ ಭೇಟಿ ಕೊಟ್ವಿ, ಎಲ್ಲರೂ ಕೂಡ ಸಡಗರದ ರೀತಿಯಲ್ಲಿ, ಹಬ್ಬದ ರೀತಿಯಲ್ಲಿ ನಡುಮುಡಿ ಹಾಕ್ಕೊಂಡು, ಪಂಜಿ ಇಟ್ಕೊಂಡು, ಕಳಸಗಳನ್ನ ಇಟ್ಕೊಂಡು, ವಾದ್ಯಗಳ ಮೇಳಗಳೊಂದಿಗೆ ಒಬ್ರಿಗಿನ್ನ ಒಬ್ಬರು ಹೆಚ್ಚಾಗಿ ಭಾಳ ಅದ್ಭುತವಾಗಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ರಿ. ನಮ್ಮ ಹಾರೋಳಿ ತಾಲೂಕಿನ ಮುಖಂಡರಾದಂತಹ ನಮ್ಮ ಧನಂಜಯಣ್ಣ ಅವರು, ರವಿ ಅಣ್ಣ ಅವರು, ನಾಗರಾಜಣ್ಣ ಅವರು, ಇವರು ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಮ್ಮ BWSSP ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಂಥ ನಮ್ಮ ವೆಂಕಟಾಚಲ ಅಣ್ಣ ಅವ್ರಿಗೂ ಕೂಡ ನನ್ನ ಪರವಾಗಿ, ಸಮುದಾಯದ ಪರವಾಗಿ ಇವತ್ತು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬಂಧುಗಳೇ, ಮೇಲಾಗಿ ಎಲ್ಲದಕ್ಕಿಂತ ಶ್ರೇಷ್ಠತೆಯನ್ನು ಮೆರೆಯುವ ರೀತಿಯಲ್ಲಿ ನಮ್ಮ ಕನಕಪುರ ತಾಲೂಕಿನ ಮುಖಂಡರಾದಂಥ ಭೈರಪ್ಪ ಅವರು, ನಮ್ಮ ಕುಮಾರಸ್ವಾಮಿ ಅವರು, ಹಾಗೂ ಗಂಗಾಧರ ಮಾಸ್ಟ್ರು ಅವರು, ಮತ್ತು ಶಿವರಾಜ್ ಅವರು ಎಲ್ಲರೂ ಕೂಡ ಭಾಳ ಅಭಿಮಾನದಿಂದ ಸ್ವಾಮೀಜಿಗಳನ್ನ ಬರಮಾಡಿಕೊಂಡು
ಮಡಿವಾಳ ಮಾಚಿದೇವರ ದೇವಸ್ಥಾನವನ್ನು ನಮ್ಮ ಬಸವ ಮಾಚಿದೇವ ಸ್ವಾಮೀಜಿಗಳಿಗೆ ಗುರುತಿಸಿ ಅಲ್ಲಿರ್ತಕ್ಕಂತಹ ದೇಗುಲ ಮಠದ ಸ್ವಾಮೀಜಿಯವ್ರನ್ನ ಪರಮಪೂಜ್ಯರಿಂದ ಭೇಟಿ ಮಾಡಿಸಿ ಅವರ ಆಶೀರ್ವಾದವನ್ನು ತಗೊಂಡು ಪ್ರಸಾದವನ್ನು ತಗೊಂಡು ನಾವು ಆ ಒಂದು ಅದ್ಭುತ ಅವಕಾಶ ಸಿಕ್ತು ಅಂದರೆ ನಿಜವಾಗ್ಲೂ ನಮಗೆ ಖುಷಿ ಆಗ್ತಾ ಇದೆ. ಸೊ ಇನ್ನು ಮುಂದೆ ಆ ಮಡಿವಾಳ ಮಾಚಿದೇವರ ಕೃಪೆಯಿಂದ ದೇವಸ್ಥಾನ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಮಾಡಬೇಕಾಗ್ತದೆ. ರಾಮನಗರ ಜಿಲ್ಲೆಯಲ್ಲಿ ಮಡಿವಾಳ ಮಾಚಿದೇವರ ದೇವಸ್ಥಾನ ಇದೆ ಅಂತ ಅಂದರೆ ಅದು ಕನಕಪುರದ ದೇಗುಲ ಮಠದಲ್ಲಿರ್ತಕ್ಕಂಥ ಮಡಿವಾಳ ಮಾಚಿದೇವ ಸ್ವಾಮಿ. ಅಲ್ಲಿ ತಮ್ಮ ಗುರುಗಳೇ ಹೋಗಿ ಪೂಜೆಯನ್ನು ಮಾಡಿ ಆಶೀರ್ವಾದವನ್ನು ಪಡೆದಂಥ ಪುಣ್ಯ ಕೆಲಸ ನಮಗೆ ಕನಕಪುರದಿಂದ ಅವಕಾಶ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಇದೇ ಥರ ಸಪೋರ್ಟ್ ಕೊಡಿ, ಹೆಚ್ಚಿನ ಆಶೀರ್ವಾದವನ್ನು ನೋಡಿ ನಮಗೆ ಉತ್ಸಾಹದಿಂದ ಹೆಚ್ಚಿನ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ರೂಪಿಸೋದಕ್ಕೆ ಅವಕಾಶ ಸಿಗುತ್ತೆ ಅಂತೇಳಿ ಕನಕಪುರ ತಾಲೂಕಿನ ಎಲ್ಲ ಮಡಿವಾಳ ಬಂಧುಗಳಿಗೆ ಶಿವಕುಮಾರ್ ಮಾಡುವ ಶಿರಸ ವಹಿಸಿ ಮಾಡ್ತಕ್ಕಂಥ ಧನ್ಯವಾದಗಳು. ಅದೇ ರೀತಿ ನಮ್ಮ ರಾಮನಗರ ತಾಲೂಕಿನಲ್ಲೂ ಕೂಡ ನಮ್ಮ ಜಯದೇವಣ್ಣವರಾಗ್ಬೋದು, ನಮ್ಮ ರವಿ ಅಣ್ಣವರಾಗ್ಬೋದು, ಎಲ್ಲರೂ ಕೂಡ ಭಾಳ ಉತ್ಸುಕತೆಯಿಂದ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮೇಲಾಗಿ ಈ ಕಾರ್ಯಕ್ರಮ ಶೋಭೆ ಅಂತಕ್ಕಂಥದ್ದು ಮಾಗಡಿ ತಾಲೂಕು ಬಹಳ ಉತ್ಸುಕತೆಯಿಂದ ನನಗೆ ಧೈರ್ಯವನ್ನು ತುಂಬುತ್ತಾ ಮಾಗಡಿ ತಾಲೂಕಿನ ಮುಖಂಡರಾದಂತಹ ಎಲ್ಲ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಸ್ವಾಮೀಜಿಗಳು ಭೇಟಿ ಕೊಟ್ಟಿದ್ದರು. ಆ ಎಲ್ಲ ಗ್ರಾಮದವರು ಕೂಡ ಆಟೋ ಮಾಡಿಕೊಂಡು ಅವ್ರ ಗಾಡಿನಲ್ಲಿ ಎಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಧನ್ಯೋಸ್ಮಿ ಬಂಧುಗಳೇ, ಧನ್ಯೋಸ್ಮಿ. ಮಾಗಡಿ ತಾಲೂಕಿನ ಈ ಕಡೆ ಮಡಿವಾಳರ ಪಾಳ್ಯದಿಂದ ನಮ್ಮ ಮೂರ್ತಿ ಅಣ್ಣವರು ಮತ್ತು ಟೀಮ್ ಬಂದಿತ್ತು. ಈ ಕಡೆ ಮಣ್ಣಿಗ್ನಳ್ಳಿಯಿಂದ, ಈ ಕಡೆ ನಾರಸಂದ್ರದಿಂದ ನಮ್ಮ ಭಾಗ್ಯಕ್ಕ ಅವರು, ಜೊತೆಗೆ ಈ ಕಡೆ ಕುದೂರಿಂದ ನಮ್ಮ ಮುನ್ರಾಜಣ್ಣವರು, ಮಹೇಶ್ ಅವರು, ಆನಂದ್ ಮಾಸ್ಟ್ರು, ಇವರೆಲ್ಲರೂ ಕೂಡ ಸಪೋರ್ಟ್ ಕೊಟ್ಟರು. ಈ ಕಡೆ ನಮ್ಮ ಸುಗ್ನಳ್ಳಿ ಗ್ರಾಮ ಏನಿದೆ ಅಲ್ಲಿ ನಮ್ಮ ಇಡೀ ಎಲ್ಲ ಕುಟುಂಬದವರು ಕೂಡ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ನಮ್ಮ ಸುಗ್ನಳ್ಳಿ ಅರುಣ್ ಕುಮಾರ್ ಅವರು ನಮ್ಮ ಮಾಗಡಿ ತಾಲೂಕಿನ ಶ್ರೇಷ್ಠತೆ ಅಂತ ಹೇಳ್ಬೋದು. ಅವರು ಚಂದನ ವಾಹಿನಿಯಲ್ಲೂ ಕೂಡ ಕಾರ್ಯಕ್ರಮವನ್ನು ಭಾಗವಹಿಸಿ ಥಟ್ ಅಂತೇಳಿ ಕಾರ್ಯಕ್ರಮವನ್ನು ಭಾಗವಹಿಸಿ ಅಲ್ಲಿ ನಮ್ಮ ಮಡಿವಾಳ ವೃತ್ತಿಯನ್ನು ಮಾಡ್ತಾಯಿದ್ದೀನಿ, ಮಡಿವಾಳ ಸೇವೆಯನ್ನು ಮಾಡ್ತಾಯಿದ್ದೀನಿ ಅಂತ ಗುರುತಿಸ್ಕೊಂಡಿರೋದ್ರಿಂದ ನಮ್ಮ ಮಾಗಡಿ ಜನತೆಯ ನಮ್ಮ ರಾಮನಗರ ಜಿಲ್ಲೆ ಎಲ್ಲ ಬಂಧುಗಳ ಪರವಾಗಿ ಅವರಿಗೆ ಅರುಣ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನೀವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಉನ್ನತಿಯನ್ನು ಸಾಗಲಿ ಅಂತೇಳಿ ನಮ್ಮ ಪರಮ ಪೂಜ್ಯ ಬಸವ ಮಾಚಿದೇವ ಮಹಾಸ್ವಾಮಿಗಳವರು ನಿಮ್ಮನ್ನು, ಅದು ಅರುಣ್ ಕುಮಾರ್ ಅವರನ್ನು ಮಾಗಡಿ ತಾಲೂಕಿನಿಂದ ಒಬ್ಬ ಪ್ರತಿನಿಧಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ನಮ್ಮ ಮಠದ ಯಾವುದೇ ಕಾರ್ಯಕಲಾಪಗಳು, ಏನೇ ಕಾರ್ಯಕ್ರಮಗಳು ನೀವು ನೇರವಾಗಿ ಭಾಗವಹಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. 5 ತಾಲೂಕಿನ 5 ಜನ ಪ್ರತಿನಿಧಿಗಳನ್ನು ನಮ್ಮ ಪರಮ ಪೂಜ್ಯ ಗುರುಗಳು ಆಯ್ಕೆ ಮಾಡ್ತಿದ್ದಾರೆ. ಈಗ ಮೊದಲ ಬಾರಿಯಾಗಿ ನಮ್ಮ ಅರುಣ್ ಕುಮಾರ್ ಅವರನ್ನು ಶ್ರೀಮಠದ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆ ನನ್ನ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಕಲೆಯ ವಿಭಾಗದಿಂದ ಮತ್ತು ಕಾಳೇರಿ ಕಾವಲಲ್ಲಿ ನಮ್ಮ ರಾಜಣ್ಣ ಅವರು, ಮತ್ತು ಜಾನಗೇರಿಯಿಂದ ನಮ್ಮ ಕುಮಾರಣ್ಣ ಅವರು, ಸೊ ಅದೇ ರೀತಿಯಲ್ಲಿ ಬಾಣವಾಡಿಯಿಂದ ನಮ್ಮ ಸುಬ್ಬಣ್ಣವರು, ಜೊತೆಗೆ ನಮ್ಮ ರಂಗಸ್ವಾಮಣ್ಣವರು ಕೂಡ ಆಗಮಿಸಿದರು. ಎಲ್ಲ ನಮ್ಮ ಮುಖಂಡರ ನೇತೃತ್ವದಲ್ಲಿ ನಮ್ಮ ತಿರುಮಲಿಯಿಂದ ನಮ್ಮ ಎಲ್ಲ ಬಂಧುಗಳು ಆಗಮಿಸಿದರು. ನಮ್ಮ ಯತಿರಾಜಣ್ಣವರು ಭಾಳ ತುಂಬ ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ನನಗೆ ಬೆನ್ನೆಲುಬಾಗಿ ನಿಂತಿರತಕ್ಕಂಥ ನಮ್ಮ ಮಾಗಡಿ ತಾಲೂಕಿನ ಸ್ನೇಹಿತರಾದಂತಹ ನಮ್ಮ ಡೂಮ್ಲೈಟ್ ಚಂದ್ರಣ್ಣ ಅವರು, ನಮ್ಮ ವೆಂಕಟೇಶ್ ಅವರು, ನಮ್ಮ ಸಾತ್ನೂರು ಶಿವರಾಜ್ ಅವರು, ವೆಂಕಟೇಶಣ್ಣ ಅವರು, ಇವರೆಲ್ಲರೂ ಕೂಡ ನನಗೆ ಮಾರ್ಗದರ್ಶನ ನೀಡ್ತಾ ನನಗೆ ಧೈರ್ಯ ತುಂಬ್ತಾ ಬಂದಿದ್ದರು. ನಮ್ಮ ಗೋವಿಂದರಾಜಣ್ಣ ಅವರು, ಸಾತ್ನೂರು ಗೋಪಾಲ್ ಅವರು, ನಮ್ಮ ತೂಬಿನಕೆರೆ ಗಂಗನಮಯ್ಯ ಅವರು, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ರಿಟೈರ್ಡ್ ರಾಮಚಂದ್ರಯ್ಯ ಅವರು, ಶಿವಕುಮಾರ್ ನೀನು ಮಾಡಪ್ಪ ಕಾರ್ಯಕ್ರಮ, ನಾನು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಧೈರ್ಯವನ್ನು ತುಂಬಿ ನಮ್ಮ ದೊಡ್ಡಗಂಗೋಡಿ ರಾಜಣ್ಣ ಅವರು, ಇವರೆಲ್ಲರೂ ಕೂಡ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಯುವಕರಾದಂತಹ ಯುವ ನಾಯಕರಾದಂತಹ ನಮ್ಮ ಕಾಂತರಾಜ್ ರಾಜಾ ಹುಲಿ ಇವರ ಕೊಡುಗೆ ಭಾಳ ಅಪಾರವಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಅವ್ರ ಸೇವೆ ಇದೆ ಅಂತ ನಾನು ಭಾವಿಸ್ತೀನಿ. ಎಲ್ಲರನ್ನೂ ಉತ್ಸುಕತೆಯಿಂದ ಯುವಕರನ್ನ ಅಟ್ರಾಕ್ಟ್ ಮಾಡೋದರಲ್ಲಿ ಅವರು ಭಾಳ ಉತ್ಸುಕತೆಯಿಂದ ಕೆಲಸ ಮಾಡ್ತಾಯಿದ್ರು. ನನ್ನ ಎಲ್ಲ ಕಾರ್ಯಕ್ರಮದ ಶೋಭೆ ಹೆಚ್ಚಾಗಿ ಬರೋದಕ್ಕೆ ಕಾಂತರಾಜ್ ಅವರು, ಅದ್ರ ಜೊತೆಗೆ ನಮ್ಮ ಎಂ ದೇವ ಯೂಟ್ಯೂಬ್ ಚಾನಲ್ ನಮ್ಮ ಮಧು ಅವರು, ಅವರ ಕೊಡುಗೆ ಅಪಾರವಾಗಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ನಮ್ಮ ಸಿದ್ದರಾಜು ಮೆಲೋಡಿಸ್ ಅವರು ಕಾರ್ಯಕ್ರಮವನ್ನು ಅದ್ಭುತವಾಗಿ ಶಿವನ ಪಾತ್ರ ಧರಿಸಿ ನಮ್ಮ ಸಮುದಾಯದವರು ಅವರು ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ನಡೆಸ್ಕೊಟ್ರು. ಜೊತೆಗೆ ನಮ್ಮ ಮಡಿವಾಳರ ಖಡ್ಗ ಚಂದ್ರಶೇಖರ್ ಸರ್ ನನಗೆ ಮಾರ್ಗದರ್ಶನ ನೀಡ್ತಾ ಹೆಚ್ಚಿನ ಪ್ರಮಾಣದಲ್ಲಿ ಶಿವಕುಮಾರ್ ಈ ಥರ ಮಾಡಿದ್ರೆ ನೀನು ಸಕ್ಸಸ್ ಆಗ್ತದೆ, ಹಿಂಗೆ ಮಾಡಬೇಕು ಅಂತೇಳಿ ನನಗೆ ಸ್ಟ್ರೈಟ್ ಬೈದು ಬುದ್ಧಿ ಹೇಳ್ತಾಯಿದ್ರು. ಅವ್ರಿಗೂ ಕೂಡ ಈ ಒಂದು ಮುಖಾಂತರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ನಿಜ ಹೇಳ್ಬೇಕಾದ್ರೆ ಕಾರ್ಯಕ್ರಮ ಇದು ನಂದಲ್ಲ, ನೀವು ಸೇರಿ ಮಾಡಿರ್ತಕ್ಕಂಥ ಇದು ಕಾರ್ಯಕ್ರಮ. ನಾನು ನೆಪ ಅಷ್ಟೇ,
ಜಿಲ್ಲಾಧ್ಯಕ್ಷ ಶಿವಕುಮಾರ್ ನೆಪ ಅಷ್ಟೇ, ಬಟ್ ಕಾರ್ಯಕ್ರಮ ಎಲ್ಲನೂ ಕೂಡ ನೀವೇ ನಿಂತ್ಕೊಂಡು ನೀವೇ ಮಾಡಿರುವಂಥ ಕಾರ್ಯಕ್ರಮ. ತುಂಬ ಅಭಿನಂದನೆಗಳ ಸಲ್ಲಿಸ್ತಾ ಮಾಗಡಿ ತಾಲೂಕಿನಲ್ಲಿ ಎಲ್ಲ ಸಮುದಾಯದ ಬಂಧುಗಳಿಗೆ ಧನ್ಯೋಸ್ಮಿ 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 ಅಂತ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮಕ್ಕೆ ಹಲವಾರು ಜನ ಅಡೆತಡೆ ಮಾಡಿದ್ದೂ ಕೂಡ ಇದೆ. ಜನಗಳು ಸೇರಬೇಡಿ, ಹೋಗಬೇಡಿ ಅಂತ ಎಲ್ಲರೂ ಅಡೆತಡೆಗಳು ಮಾಡಿದ್ದಾರೆ. ಅಡೆತಡೆ ಮಾಡಿದ್ರಿಂದಲೇ ಇನ್ನೂ ಹೆಚ್ಚಾಗಿ ಜನಗಳು ಬಂದಿದ್ದಾರೆ ಅನ್ನೋ ಖುಷಿ ನನಗಿದೆ. ಅವ್ರಿಗೂ ಕೂಡ ನನ್ನ ವಿರೋಧಿಗಳಿಗೂ ಕೂಡ ತುಂಬ ಹೃದಯವಾದ ಧನ್ಯವಾದಗಳನ್ನು ನಾನು ಇವತ್ತಿನ ದಿವಸ ತಿಳಿಸ್ತಾ ಇದ್ದೀನಿ ಬಂಧುಗಳೇ. ರಾಮನಗರ, ಚನ್ನಪಟ್ಟಣ, ಕನಕಪುರ, ಹಾರೋಹಳ್ಳಿ ಎಲ್ಲ ಬಂಧುಗಳು ಇದೇ ರೀತಿ ಸಹಕರಿಸ್ತೀರಿ. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಸುಮಾರು 5,000 ಜನಕ್ಕೂ ಸೇರಿಸಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಒಂದು ಆಲೋಚನೆ ನನ್ನಲ್ಲಿದೆ. ನಿಮ್ಮ ಸಹಕಾರ, ಪ್ರೀತಿ, ವಿಶ್ವಾಸ, ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಶಿವಶರಣ ಮಡಿವಾಳ ಬಂಧುಗಳಿಗೆ ಧನ್ಯೋಸ್ಮಿ, ಧನ್ಯವಾದಗಳು.